ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೊಂಡೆ ನಾನು. ಏನೋ ನಿಮ್ಮ ಜಯಕ್ಕಾಗ ಆರಾಮಿಲ್ಲ. ಸ್ವಲ್ಪ ವಿಡಿಯೋನ ನೋಡ್ರಿ. ಜಯಕ್ಕ ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಮಾಡಾತಾಳ ಅಂತೇಳಿ ವಿಡಿಯೋ ನೋಡೋದು ಬಿಡಬೇಡ್ರಿ ಪ್ಲೀಸ್. ನಿಮ್ಮ ಫ್ರೆಂಡ್ಸ್ಗಾರು ಶೇರ್ ಮಾಡ್ರಿ, ಇಷ್ಟು ಬೇಡ್ಕೊಳತೀನಿ ನಾನು. ಹ್ಞೂನ್ರಿ, ಯಾಕ್ರಿ ಈ ಕುಸ್ಮನ್ ಮರ್ತ ಬಿಟ್ಟಿರಿ ನೀವು? ನೋಡ್ರಿ ಆದಷ್ಟು ನೋಡಿದ್ದ ವಿಡಿಯೋ ಏನು ನೋಡ್ಬೇಕಾ ಕುಸ್ಮಿ ಅಂತ ಅನ್ಬೇಡ್ರಿ. ಮತ್ತು ಒಂದು ಸ್ವಲ್ಪ ದಿನ ನಂಗೆ ಆರಾಮಾಗೋ ಮಟ್ಟ ಮತ್ತು ನಂಗೆ ಮನೆ ಬೇರೆ ಚೇಂಜ್ ಮಾಡೇವ್ರಿಪ್ಪ. ಈ ಬಾಡಿಗೆ ಮನೆ ಇದ್ದವ್ರದ್ದು ಹಣೆ ಬರೋಣ ಅಷ್ಟಲ್ರಿ. ಮನೆ ಒಂದು ಚೇಂಜ್ ಮಾಡಿದ್ದು ರೀ, ಎಲ್ಲ ಅಡ್ಜಸ್ಟ್ ಆಗಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತೈತ್ರಿ. ಎಲ್ಲ ಹೊಂದಾಣಿಕೆ ಆಗಕ್ಕೆ ಅದೆಲ್ಲ ಆರಾಮಿಲ್ಲ. ಮನೆ ಚೇಂಜ್ ಮಾಡೇವಿ, ಕೆಲ್ಸಕ್ಕೆ ಬರ್ಬೇಕು. ಇನ್ನೂ ಸ್ವಲ್ಪ ದಿನ ರೀ ಕೆಲಸನೂ ಬಿಡ್ತೀನಿ ನಾನು. ಆಮೇಲೆ ಮನೆಯಾಗಿದ್ದಂದ್ರೆ ಆರಾಮ್ ವಿಡಿಯೋ ಮಾಡ್ಕೊಂಡಿರ್ತೀನಿ. ಅವಾಗ ವಿಡಿಯೋ ಟೈಮ್ ಟು ಟೈಮ್ ಹಾಕ್ತೀನಂತ. ಅಲ್ಲಿವರೆಗೂ ವಿಡಿಯೋನ ನೋಡ್ರಿ. ಏನು ನೋಡಿದ್ದೆ ನೋಡ್ಬೇಕೇನೋ ಅಂತ ಅನ್ಬೇಡ್ರಿ. ಆದಷ್ಟು ಅದನ್ನು ನೋಡೋಕೆ ಟ್ರೈ ಮಾಡಿರಿ. ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಮತ್ತೆ ಟೈಮ್ ಟು ಟೈಮ್ ಹಾಕ್ತೀನಂತ. ಪ್ಲೀಸ್ ಪ್ಲೀಸ್. ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ನಿಮ್ಗೆ. ನಾವು ಹೊಸ ಗಾಡಿ ತೊಗೊಂಡೀವಿ ನೋಡ್ರಿ. ಇಲ್ಲಿ ಹಾಕ್ಯಾನಲ್ಲ ಫೋಟೋ, ನೋಡ್ರಿ ನಮ್ದು ಹೊಸ ಗಾಡಿ. ನೀವು ನಮ್ಮ ಕುಟುಂಬದವ್ರು ಇದ್ದಂಗಲ್ಲ, ಅದಕ್ಕೆ ನಿಮ್ಮ ಕಡೆನೂ ಹಂಚ್ಕೊಳೋಣ ಅಂತೇಳಿ ಫೋಟೋ ಹಾಕೇನ್ರಿ. ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡಿಲ್ರಿ, ಮತ್ತೆ EMI ಮಾಡಿಸಿ ತೊಗೊಂಡೇವಿ. ಮತ್ತು ನೀವು ಇಷ್ಟು ಸೋಕೋಣ ಅಂತಂದ್ಬೇಡ್ರಿ. ಮತ್ತು ನಾವು ಮಿಡಲ್ ಕ್ಲಾಸ್ದವ್ರ ರೀ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ಯಾವಾಗಲೂ ನಮ್ಮಾಗ ಇರಲಿ. ಆದಷ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸರಿ ತಗೋರಿ, ಮಾತಾಡ್ಕೊಂಡ್ರೆ ಮಾತು ಭಾಳ ಆಗ್ತಾವ. ವಿಡಿಯೋ ಮುಂದುವರ್ಸೋಣ ಅಂತ. ಹಂಗೆ ಒಂದು ಬಿಗ್ ಬಾಸ್ದ ಕಾಮಿಡಿ ವಿಡಿಯೋ ಹಾಕೇನ್ರಿ, ನೋಡ್ರಿ. ಅದನ್ನು ಯಾರು ನೋಡೇ ಇಲ್ಲಪ್ಪ. ನೀವು ನೋಡಿಲ್ಲ ಅಂತ ನಂಗೆ ಎಷ್ಟು ಬೇಜಾರಾದ ಗೊತ್ತಾ. ಏನೋ ಒಂದು ಕಾಮಿಡಿ ವಿಡಿಯೋ ಇರಲಿ ಅಂತೇಳಿ ಹಾಕೇನಿ. ಸ್ವಲ್ಪ ಕಾಮಿಡಿನೂ ಐತಿ, ಸ್ವಲ್ಪ ಸೀರಿಯಸ್ಸು ಐತಿ. ಅದನ್ನು ನೋಡ್ರಿ ವಿಡಿಯೋ, ಅದಕ್ಕೂ ಬೆಂಬಲ ಮಾಡ್ರಿ. ನಾವೀಗ ನಿಮ್ಗೆ ಒಂದೇ ವಿಡಿಯೋ ನೋಡಿ ಬೇಜಾರಾಗಿರೋದು ಅಂತೇಳಿ ಅದನ್ನು ಮಾಡಿ ಹಾಕಿದ್ರೆ ನೀವು ಅದು ನೋಡೇ ಇಲ್ಲ ಯಾರು. ನಂಗೆ ಎಷ್ಟು ಬೇಜಾರಾದ ಗೊತ್ತೇ. ಅದು ನಿನ್ನೆ ಎಪಿಸೋಡ್ ಹೋಗಿ ನೋಡ್ರಿ, ಅದು ಚಲೋ ಐತಿ, ಎಂಟರ್ಟೈನ್ಮೆಂಟ್ ಐತಿ. ಸ್ವಲ್ಪ ಏನೋ ಒಂದು ಸಣ್ಣ ಪ್ರಯತ್ನ ಮಾಡೇನಿ, ನೋಡ್ರಿ. ಅದನ್ನು ಮರಿಬೇಡ್ರಿ. ಮತ್ತು ಅದನ್ನು ಈ ವಿಡಿಯೋ ನೋಡಾದ್ಮೇಲೆ ಅದನ್ನು ಹೋಗಿ ನೋಡ್ರಿ. ನಿನ್ನಿದ ಇನ್ನು ಉಳ್ಕಿದವ್ರು ಎಲ್ಲಿ ಹೋದ್ರೆ ಯಾವೇ? ಇನ್ನು ಉಳ್ಕಿದವ್ರು ಎಲ್ಲೂ ಹೋಗಿಲ್ಲ. ಇನ್ನು ನಮ್ಮವ್ರೆ ಮತ್ತು ಅಣ್ಣ ಮತ್ತು ಇವ್ರ ಅಣ್ಣಗಳು ಎಲ್ಲರೂ ಅವರೇ ಹುಡುಗರು ಬಟ್ಟೆ ತೊಗೊಳಕ್ಕೆ ಹೋಗ್ಯಾರ ಅಲ್ಲಿ. ಮತ್ತು ನಿಮ್ದು ತೊಗೊಳೋದು ಹೊತ್ತಾಗ್ತಿತ್ತು, ನಿಮ್ದು ನೀವು ತೊಗೋರಿ, ನಾವು ಅಲ್ಲೋಗಿ ತೊಗೊಂಬರ್ತೀವಿ ಅಂತಂದ್ರೆ ಅವ್ರು. ಮತ್ತು ಹುಡುಗರು ಯಾರು ಇಲ್ಲ ಅವರು ಲೆಹಂಗಾ ನೋಡಕ್ಕೆ ಹೋಗ್ಯಾರ. ಅವ್ರ ಹುಡುಗಿಯರ್ಗೆ ಅವರ ಚಾಯ್ಸ್ ಮಾಡ್ತಾರಂತ, ಅದಕ್ಕೆ ಅಲ್ಲಿ ಹೋಗ್ಯಾರ ಅವ್ರು ಲೆಹಂಗಾ ನೋಡಕ್ಕೆ. ಮತ್ತು ಸೀರೆ ನೋಡಂಗಿಲ್ಲ ಅಂತೇನೆ, ರಿಸೆಪ್ಷನ್ಗೆ ಅವರು ಲೆಹಂಗಾ ಹಾಕ್ಕೊಂತಾರಂತ. ಅದಕ್ಕೆ ಸೀರೆ ಏನೋ ನಡೀತೈತಿ, ನೀವೇ ಚಾಯ್ಸ್ ಮಾಡಿರಿ, ನೀವು ಚಲೋನ ಮಾಡ್ತೀರಿ, ನೀವು ಚಾಯ್ಸ್ ಮಾಡಿದ್ದು ಹಾಕ್ಕೊಂತೀವಿ. ನಾವು ಜಂಪರ್ ಒಂದು ಚಲೋದಂಗೆ ಹೊಡಿಸ್ಕೊಂತೀವಿ ಅಂತ, ಲೆಹಂಗಾ ಒಂದು ನಾವು ನೋಡ್ತೀವಿ ಅಂತ ಹೋದ್ರು ಅವ್ರು. ಏನು ಹುಡುಗಿಯಾರ ಏನು ಹುಡುಗರು ಮೇನಿರೋದ ಸೀರೆ ನೋಡೋದು ಬಿಟ್ಟು ಅದು ನೋಡಕ್ಕೆ ಹೋಗ್ಯಾರ. ನಾನು ಹೇಳಿದೆ ಬಿಡ್ರಿ ಅವ್ರಿಗೆ, ಅವ್ರ ನೀವೇ ನೋಡ್ರಿ, ನೀವೇ ತಗೋರಿ, ನಾವು ಲೆಹಂಗಾ ನೋಡ್ತೀವಿ ಅಂತಂದ್ರೆ. ಮತ್ತು ಈ ಹುಡುಗರು ಕರ್ಕೊಂಡು ಹೋದ್ರು ಅವ್ರನ್ನ, ನಾವು ಚಾಯ್ಸ್ ಮಾಡ್ತೀವ್ರಿ ಅಂತೇಳಿ ಅದಕ್ಕೆ ಹೋಗ್ರಿ ಅಂತ ಹೇಳ್ತೀವಿ. ಈಗಿನ ಕಾಲ ಹುಡುಗರು ದೊಡ್ಡವ್ರ ಮಾತು ಕೆಡೋದ ಬಿಟ್ಟಾರ ತಗೋರಿ. ಈಗ ಅವ್ರ ಮನಸ್ಸಿಗೆ ಹೆಂಗೆ ಬರುತ್ತೆ ಹಂಗೆ ಮಾಡೋರು. ಅದ ನೋಡ್ರಿ, ಇಲ್ಲಿ ಸೀರೆ ತಗೊಳೋದು ಬಿಟ್ಟು ಅಲ್ಲಿ ಹೋಗ್ಯಾರ. ಸೀರೆ ನಮ್ಮ ಮ್ಯಾಗ ಬಿಟ್ಟಾರಂತ್ರಿ ಅವ್ರು, ಸೀರೆ ನಾವು ತಗೋಬೇಕಂತೇಳಿ. ಅದೇನ ನೋಡಕ್ಕೆ ಹೋಗ್ಯಾರಂತವ್ರು. ಅದೇನು ಮಾಡ್ತಾರೋ ಏನು. ಸೀರೆ ದಾರೆಕಲ್ರಿ, ದಾರೆಕ ಅವ್ರಿಗೇನು ಚಿಂತೆ ಇಲ್ಲ. ಮೇನ್ ಇರೋದು ರಿಸೆಪ್ಷನ್ ಅಲ್ಲ, ಅವ್ರಿಗೆ ಲೆಹಂಗಾ ಹಾಕೊಂಡು ನಿಂತು ಬಿಡ್ಬೇಕಲ್ಲ. ಅದಕ್ಕೆ ರೀ ಏನವ್ವ ನಿಮ್ಮದು ಲೆಹಂಗಾ ಪಂಗ ಅನ್ಕೊಂಡು ನಮ್ಮ ಕಾಲ ಚಲೋ ಐತೆ ಬಿಡ್ವಾ. ಒಂದು ಸೀರೆ ಉಟ್ಕೊಂಡು ಲಗ್ನ ಎಲ್ಲ ಮುಗಿಸ್ಬಿಡ್ತಿದ್ವಿ. ಆಗಿನ ಕಾಲ ಓದ್ವೇ, ಈಗಿನ ಕಾಲ ಬೇರೆನೇ ಐತಿ. ಈಗಿನ ಕಾಲದ ಏನದವ ಏನೋ ಯವ್ವ. ನಾನಂತೂ ಒಳ್ಳೆ ಕಾರ್ಯಗಳು ನೋಡಕ್ಕೆ ನನ್ನ ಮೊಮ್ಮಗಳು ತೋರ್ಸಾತಿದ್ಲ. ಅದೇನೋ ಮೆಹಂದಿ ಕಾರ್ಯಕ್ಕೆ ಒಂದಂತೆ, ಅರಶಿನ ಕಾರ್ಯಕ್ಕೆ ಒಂದಂತೆ, ಇದು ಇನ್ನೊಂದೇನೋ ಡ್ಯಾನ್ಸ್ ಮಾಡೋದಂತೆ, ಕುಣಿಯೋದು ಅದೊಂದು ಕಾರ್ಯ ಅಂತ. ಯವ್ವ ನಾ ಒಳ್ಳೆ ಯವ್ವ ಏನೇನು ಬರ್ತಾವ ಇನ್ನು. ಇರ್ಲಿ ಬಿಡಿ ಅತ್ತೆಯವರ, ಕಾಲ ಒಂದು ಥರ ಇರ್ತೈತೇನ್ರಿ, ಹಂಗೆ ಬದಲಾಗ್ತಾನೆ ಇರ್ತೈತಿ. ಕಾಲ ಹೆಂಗೆ ಬದಲಾಗ್ತೈತಿ ಹಂಗೆ ಜನರು ಬದಲಾಗ್ತಾರೆ. ಈಗ ಅವ್ರು ಅನುಕೂಲ ಪ್ರಕಾರ ಅವ್ರಿಗೆ ಇಷ್ಟ ಪ್ರಕಾರ ಇರ್ತಾರೆ ಈಗಿನ ಕಾಲದ್ದು. ನಮ್ಮ ಹಳೆ ಕಾಲದ ಕೇಳ್ತಾರೇನ್ರಿ ಅವ್ರು? ಈಗಿನ ಕಾಲದ ಕೇಳ್ತೀರಿ ನೀವು? ಅಯ್ಯೋ ಮುಗ್ದೋದ್ ಕತಿ. ಇರ್ಲಿ ಬಿಡ್ರಿ, ಆಗಲಿ 3 ಜನದ ಚೊಳೋ ತಂಗ ಮದುವೆ ಆಗಲಿ. ಹ್ಞೂ ರೀ, ನಾವು ಅದನ್ನ ಬಯಸೋದು ನೋಡ್ರಿ. ಈಗ ಇಲ್ಲೇನು ಅಂಗಡಿಯಾಗ ಯಾರು ಇಲ್ಲೇನು? ಯಾರು ಇಲ್ಲೇನ್ರಪ್ಪ ಅಂಗಡಿಯಾಗ? ಯಾರು ಕಾಣತೇ ಇಲ್ಲಲ್ಲ. ಇರ್ತಾರೆ ತಡಿವೇ, ಬರ್ತಾರೆ. ಅಯ್ಯ ಬಂದೆಷ್ಟೊತ್ತಾತು ನಾವು ಮಾಡ್ಕೊಂಡು ನಿಂತು ಅಷ್ಟು ಕಿವಿ ಕೇಳಂಗಿಲ್ಲೇನು ಅವ್ರಿಗೆ? ಏನ್ರಿ ಮೇಡಮ್, ಕಸ್ಟಮರ್ ಅಟೆಂಡ್ ಮಾಡ್ಬೇಕಂತಿಲ್ಲೇನೆ? ಅಲ್ಲಿ ಹೋಗಿ ಕುಂತು ಬಿಟ್ರಲ್ಲ ಫೋನ್ ಯೂಸ್ ಮಾಡ್ಕೊಂಡು. ಮೊದ್ಲು ಕಸ್ಟಮರ್ ಕಮ್ಮಿ ಆಗ್ಯಾರ ಆನ್ಲೈನ್ ಶಾಪಿಂಗ್ ಅಂತೇಳಿ, ನೀವು ಫೋನ್ ನೋಡ್ಕೊಂಡು ಕುಂತು ಬಿಡ್ರಿ.
ಹಂಗೇನಿಲ್ಲ ರೀ ಸರ್, ಇಷ್ಟೊತ್ತಕ ಇಲ್ಲೇ ಇದ್ದೀರಿ ನಾನು. ಯಾರು ಕಸ್ಟಮರ್ ಆಗಿದ್ದಿಲ್ಲ, ನಿಂತು ಸಾಕಾಗ್ತದಕ್ಕೆ ಈಗ ಕುಂತೀನಿ, ಅಷ್ಟೊಳಗೆ ಬಂದಾರ ಅವ್ರು. ಓಕೆ, ಒಪ್ತೀನಿ ನಾನು. ಇಷ್ಟೊತ್ತಕ ಕಸ್ಟಮರ್ ಯಾರೂ ಇದ್ದಿದ್ದಿಲ್ಲ ಅಂತೇಳಿ. ಕಸ್ಟಮರ್ ಬಂದಾಗ ಅವ್ರು ನಿಂತು ಮಾತಾಡತ್ತಾರ ಅಂತಂದ್ಮ್ಯಾಗ ಅದ್ರ ಲಕ್ಷ್ಯ ಇರಬೇಕಲ್ಲ. ನೀವು ಫೋನೊಳಗೆ ಹೊಕ್ಕೊಂಡು ಕುಂತ್ರ ಹೆಂಗದೆ? ಇವ್ರೇನಾಗ ಕರೆದ್ರು ಚಲೋ ಆತು. ಅದು ಬೇರೆದವ್ರ ಹಂಗೆ ಬಂದು ಹಂಗೆ ಹೋಗ್ಬಿಟ್ಟಿದ್ರೆ ಮೊದಲು ಆನ್ಲೈನ್ ಶಾಪಿಂಗ್ ಅಂತೇಳಿ ಫಿಸಿಕಲಿ ಯಾರು ಬರತ್ತೇ ಇಲ್ಲ, ಎಲ್ಲ ಆನ್ಲೈನ್ ಮಾಡ್ಕೊಂಡು ಕುಂತಾರೆ. ಇಲ್ಲಿ ಬಂದು ಅಪರೂಪಕ್ಕೆ ಬಂದು ಕಸ್ಟಮರ್ನ ಹೆಂಗೆ ಬಿಟ್ಕೊಂಡು ಕುಂತ್ರೆ ಹೆಂಗೆ? ಸರಿ ತಗೋರಿ ಸರ್, ಸಾರಿ ತಪ್ಪಾತು. ನೋಡ್ರಿ ಅಟೆಂಡ್ ಮಾಡಿ ಹೋಗ್ರಿ ಕಸ್ಟಮರ್ಗೆ. ಬನ್ನಿ ಮೇಡಮ್, ಏನ್ ಬೇಕಾಗಿತ್ತು? 1 ಕೆಜಿ ಟಮಾಟೆ, 1 ಕೆಜಿ ಉಳ್ಳಾಗಡ್ಡಿ ಕೊಟ್ಬಿಡ್ರಿ. ಇದೇನ್ರಿ ಮೇಡಮ್ ನೀವು ಸಾರಿ ಶಾಪಿಂಗ್ ಬಂದ ಉಳ್ಳಾಗಡ್ಡಿ ಟಮಾಟೆ ಕೇಳಾತ್ತೀರಿ, ಸೀರೆ ಕೇಳೋದ್ ಬಿಟ್ಟು? ನಮ್ ಕುಸುಮಿ ಸುಮ್ಮನೆ ಇರಂಗಿಲ್ಲ ನೋಡ. ಅದು ಬಾರ ತಮಾಷೆದಾರ್ರಿ. ಹಂಗಾರಿ ಆಕೆ ಸುಮ್ಮನೆ ಇರಂಗಿಲ್ಲ ಒಟ್ಟ. ಏನ್ರಿ ಕುಸುಮ ಕರೀದ? ಅಲ್ರಿ ಮತ್ತೆ ಈಗ ಸೀರೆ ಅಂಗಡಿಗೆ ಬಂದ್ಮೇಲೆ ಸೀರೆನ ಕೆಟ್ಟ ತಗೊಂತಾರಲ್ಲ, ಏನ್ ಬೇಕ್ರಿ ಅಂತಂದ್ರೆ ಏನ್ ಹೇಳ್ಬೇಕು ಮತ್ ನಾವು? ಅಲ್ಲ, ಈ ಹುಡುಗಿಗೆ ಏನಾಗಿದೆ ಅಂತೀನಿ ಇವತ್ತು? ಕಸ್ಟಮರ್ ಜೊತೆ ಹಂಗೆ ಮಾತಾಡತ್ತಾಳೆ, ಒಂದು ಕಡೆ ಫೋನ್ ಹಿಡ್ಕೊಂಡು ಕುಂದ್ರಾತಾಳೆ. ಅಲ್ರಿ ಮೇಡಮ್, ನಾನು ಕೇಳಿದ್ದು ಹೆಂಗಂತಂದ್ರೆ ಯಾವ ಥರ ಸ್ಯಾರಿ ಬೇಕಂತ ಕೇಳಕ್ ಬರತ್ತಿದ್ದೆ. ಮತ್ತೆ ನೀವು ಹಂಗೆ ಕೇಳ್ರಲ್ಲ, ಏನು ಬೇಕಂತಂದ್ರೆ? ಯಪ್ಪ, ಇವತ್ತು ನಾ ಎದ್ದದ ಗಳಿಗೆ ಸರಿ ಇಲ್ಲ ನಡಿ, ಇವತ್ತು ಬರೀ ಬೈಸ್ಕೊಳೋದಾಗೈತಿ. ನಾವೆಲ್ಲಿ ಬೈದೇವ್ರಿ ನಿಮಗೆ? ಮತ್ತೆ ಯಾರ್ದಾರು ಹಿಂಗೆ ಇದೀರಿ? ನಿಮಗಲ್ಲಿ ಬಿಡ್ರಿ ಮೇಡಮ್, ಬೆಳಗಿಂತ ಬರೀ ಬೈಸ್ಕೊಳೋದಾಗೈತೆ ನಂದು. ಅವಾಗಲ್ ಬಿಡ್ರಿ. ಈಗ ನಮ್ಮ ಮನ್ಯಾಗ 3 ಜನ ಹೆಣ್ಮಕ್ಳ ಮದ್ವೆ ಐತ್ರಿ. ಈಗ 3 ಜನಕ್ಕೆ ಹೆಣ್ಮಕ್ಳಿಗೆ ಚಲೋ ಸಾರಿ ತೋರಿಸ್ರಿ ಮದುವೆಗೆ. ಹೌದ್ರಿ ಮೇಡಮ್, ಈಗ ತೋರಿಸ್ತೀನಿ ನೋಡ್ರಿ. A1 ಕ್ವಾಲಿಟಿ ಅದಾವ್ರಿ, ಮಸ್ತ್ ಅದಾವ, ತೋರಿಸ್ತೀನಿ ತಡ್ರಿ. ಮೊದಲು ತೋರಿಸ್ರಿ, ಆಮೇಲೆ ಹೆಂಗದಾವ ನೋಡ್ತೀವಿ ಕ್ವಾಲಿಟಿ. ನೋಡ್ರಿ ಮೇಡಮ್, ಮಸ್ತ್ ಐತ್ ನೋಡ್ರಿ ಸಾರಿ. ಮೊನ್ನೆರ ಬಂದೈತಿ, ಮದುಮಗಳು ಉಟ್ಕೊಂಡ್ಬಿಟ್ರೆ ಹೆಂಗ ಕಾಣಿಸ್ತಾರ ಹೇಳ್ರಿ, ಒಳ್ಳೆ ಮಹಾಲಕ್ಷ್ಮಿ ಐತೆ ಕಾಣಿಸ್ತಾರ ನೋಡ್ರಿ. ಅಷ್ಟೊಂದೇನು ಕಾಸಿಲ್ಲ. ಮೇಡಮ್, ನಿಮ್ ನೋಡಕ್ ಹಂಗೆ ಕಾಣಿಸ್ತೈತ್ರಿ, ಇದು ಉಟ್ಕೊಂಡಂಗೆ ಮಸ್ತ್ ಕಾಣಿಸ್ತೈತ್ರಿ. ಇದ್ರಾಗ ಇನ್ನೊಂದು ಕಲರ್ ಐತಿ, ತಡಿ ತೋರಿಸ್ತೀರಿ ಅದನ್ನು. ನೋಡ್ರಿ, ಇಲ್ಲಿ ಇದ್ರಾಗ ಇನ್ನೊಂದು ಕಲರ್ ಬರ್ತೈತ್ರಿ, ಮಸ್ತ್ ಕಾಣಿಸ್ತೈತ್ರಿ. ನೀವೇನಂತೀರಿ? ನನಗೇನಷ್ಟು ಕಾಸು ಅನಿಸ್ಲಿಲ್ಲ. ತಗೋರಿ, ಕೈಯಾಗಿ ಇಟ್ಕೊಂಡು ನೋಡ್ರಿ. ಅಷ್ಟೊಂದೇನು ಚಂದ ಕಾಣಂಗಿಲ್ಲ ಇದು. ಅಷ್ಟೇನು ಕಾಸಿಲ್ರಿಪ್ಪ. ನಾವು ನಮ್ಮಂತನ ಏನು, ನೀವು ತೋರಿಸಿರೋ ಸಾರಿ ಏನಿದು? ನನ್ನ ಸೊಸಿ, ರಾಣಿ ಸೊಸಿಗೆ ಇಂಥದ ನೋವೇ ಏನೋ ತೋರಿಸ್ರಿಲ್ಲ. ನೋಡ್ರಿ ಗುಜೇಕರ್, ನನಗೆ ಇಷ್ಟ ಆಗಿಲ್ರಿಪ್ಪ. ನಾನು ಸೊಸಿಗೆ, ನಮ್ಮೂರು ಮಂದಿ ಸೊಸಿಗೆ ಇಂಥವ. ಅಷ್ಟೊಂದೇನು ಕಾಸಿಲ್ಲ ಇದೆ. ಎಂತ ಸೀರೆ ತೋರಿಸಿ ಏವ ನೀನು? ಹತ್ತಿಯವ್ರ ನೋಡ್ರಿ. ಅಯ್ಯಯ್ಯ, ಪತ್ಲ ಪಾನ್ ಏನಿಲ್ಲ ಇಲ್ಲ. ಅಯ್ಯ, ಮದುಮಗಳಿಗೆ ಎಂತ ಸೀರೆ ಉಡಿಸ್ತಾರೇನೆ? ಏನವ ನಿಮ್ಮ ಅಂಗಡಿಯಾಗ ಚಲೋ ಸೀರೆಗಳು ಇಲ್ಲೇನೆ? ಬೇರೆ ಅಂಗಡಿಗೆ ಹೋಗ್ಬೇಕ ನಾವೇ? ಅಯ್ಯೋ ದೇವ್ರೆ, ಎಲ್ಲಿ ನನ್ನ ಅಂಗಡಿ ಮುಚ್ಚಿಸ್ತಾಳೆ ಏನ ಈ ಹುಡುಗಿ? ಏನು ಬಂದಿತ್ತು ಈಕಿಗೆ? ನಾನಾ ಹೋಗೋದು ಕರೆಕ್ಟ್. ತಡಿ ಕಡೆ ಹೋಗ್ಲಿ ಕಡೆ. ಮೇಡಮ್, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಮಧು ಮಕ್ಕಳಿಗೆ ಕರೆಕ್ಟ್ ಸೂಟ್ ಆಗುವಂಥ ಸೀರೆನ ನಾ ತೋರಿಸ್ತೀನಿ. ಅದು ರಾಯಲ್ ಆಗಿ ಕಾಣುವಂಥ ಸೀರೆಗಳು ತೋರಿಸ್ತೇನೆ. ನಿಮಗೆ 3 ಜನ ಹೆಣ್ಮಕ್ಳಲ್ಲ? ಹ್ಞೂನ್ರಿ, 3 ಜನ ಹೆಣ್ಮಕ್ಳಿಗೆ ಸೇಮ್ ಇರ್ಬೇಕಾ? ಜಸ್ಟ್ ಸ್ವಲ್ಪ ರಾಯಲ್ ಗತೆ ಇರ್ಬೇಕು, ಒಳ್ಳೆ ಲುಕ್ ಇರ್ಬೇಕು. ಸೀರೆ ಉಟ್ಕೊಂಡು ಒಂದು ರಿಚ್ ಪೀಪಲ್ ಒಂದು ಇದು ಅಂತೇಳಿ ಅನಿಸ್ಬೇಕದು. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಮೇಡಮ್, ನಾನು ನಿಮ್ಗೆ ತೋರಿಸ್ತೀನಿ ಅಂತ. ಅದು ತಗೋ. ನನ್ನ ಟೈಮ ಸರಿ ಇಲ್ಲ ಇವತ್ತು. ಏನ ಮಾಡಕ್ ಹೋದ್ರೆ ಎಲ್ಲ ಉಲ್ಟಾ ಹೊಡ್ಯಾತೈತಿ. ಏನಾಗಿದೇನ? ನಮ್ಮ ಸರ್ ಇವತ್ತು ನನಗೆ ಗ್ರಾಚಾರ ಬಿಡಿಸೋದಂತೂ ಗ್ಯಾರಂಟಿ. ಇದು ಕಟ್ಟಿಟ್ಟು ಬುತ್ತಿ ಇವತ್ತು ನನಗೆ. ಚಲೋ ಸೀರೆ ತೋರ್ಸಪ್ಪ ನನ್ನ ಮೊಮ್ಮಕ್ಕಳಿಗೆ, ಚಂದ ಕಾಣ್ಬೇಕು ಅವ್ರಂಗೆ. ನಾವು ಕೊಡ್ಸಾವತ್ತೀವಿ ಅಂತಂದ್ರೆ ಒಂದು ಹೆಸರು ಇರ್ಬೇಕು ಅದಕ್ಕೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಅಮ್ಮಾರ, ನಾ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡ್ರಿ ಮೇಡಮ್, ಇದು ರಾಯಲ್ ಲುಕ್ ಆ್ಯಂಡ್ ಬ್ಯೂಟಿಫುಲ್ ಸ್ಯಾರಿ ಫಾರ್ ದ ವುಮೆನ್ ಇನ್ ಮ್ಯಾರೇಜ್. ನೀವು ನೋಡ್ರಿ, ಇದು ಮಸ್ತ್ ಅಂದ್ರೆ ಮಸ್ತ್ ಕಾಣ್ತೈತೆ ನೋಡ್ರಿ. ಆ್ಯಂಡ್ ಇಟ್ಸ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಇನ್ ಮ್ಯಾರೇಜ್. ಆ್ಯಂಡ್ ಟ್ರಸ್ಟ್ ಮಿ ಮೇಡಮ್, you never get saree like this in anywhere. This is the very very beautiful saree for your women. You can see. ಅಲ್ಲ ಮಸ್ತ್ ಐತಲ್ಲ ಇದು ಸಾರಿ. ಚಲೋ ನೋಡಿದೆ ನೋಡಿ ಮ್ಯಾಮ್, ಇದೊಂದು ಡಿಸೈನ್ ಇದೆ. ಈ ಡಿಸೈನ್ ಒಳಗೆ ನಿಮಗೆ ಬೇರೆ ಕಲರ್ ಬೇಕಂದ್ರೂ ಸಿಗುತ್ತೈತಿ. ಇದು ಚಂದ ಐತಿ. ಇದೊಂದು ಕಲರ್ ಬರ್ತೈತೆ ನೋಡ್ರಿ ಅದ್ರೊಳಗೆ.